ಮುದ್ದು ರಾಮ ಮಂಜರಿ. ಇಂದು 16ನೆಯ ಸಾಹಿತ್ಯ ಸತ್ಸಂಗದ ದಿನ. ಶಿರೋನಾಮೆ ಈ ಪ್ರಕರಣದ ಶಿರೋನಾಮೆ ಕಾಲ ಬಾಳಿನ ಆಸ್ತಿ. 4ನೇ ಪ್ರಕರಣ, ಕಾಲ ಬಾಳಿನ ಆಸ್ತಿ. ಮನುಷ್ಯನ ಜೀವನದಲ್ಲಿ ಚೆನ್ನಾಗಿ ತಿಳಿದು ಚೆನ್ನಾಗಿ ಬದುಕಲು ಮುದ್ದುರಾಮ ಇಲ್ಲಿ ಬೋಧಿಸುತ್ತಾನೆ. ಪ್ರಮುಖವಾಗಿ 2 ವಿಷಯಗಳನ್ನು ಕುರಿತು. ಈ 2 ವಿಷಯಗಳು ಒಂದೇ ಒಂದು ಶಬ್ದ ಪ್ರಯೋಗದಿಂದ ನಿರೂಪಿತವಾಗಿರುವುದೋ ಒಂದು ಅಪರೂಪ, ಅದ್ಭುತ. ಯಾವುದದು ಶಬ್ದ? ಕಾಲ. ಕಾಲ ಕಾಲ ಅಂದ್ರೇನು? ಸಮಯ, ವೇಳೆ. ಕಾಲ ಅಂದರೆ ಇನ್ನೊಂದೇನು? ಯಮ, ಮರಣ. ಸಾಮಾನ್ಯ ಓದುಗರಿಂದ ಹಿಡಿದು ಪಂಡಿತರಿಗೂ ಸಹ ಇಲ್ಲಿವೆ 102 ಚೌಪದಿಗಳು. ಬಾಳಿನ ಬದುಕಿನ ಎಚ್ಚರಿಕೆಯ ಗಂಟೆಯಾಗಿವೆ, ತುತ್ತೂರಿಯ ದನಿಯಾಗಿವೆ ಇಲ್ಲಿಯ ಚೌಪದಿಗಳು. ಕಾಲ ಅಂದರೆ ಏನು ಸರ್? ನಮ್ಮ ವೆಂಕಟ ಸುಬ್ಬಯ್ಯನವರ ಡಿಕ್ಷನರಿ ತೆಗೆದಿದ್ದು ಸಂಸ್ಕೃತ ಶಬ್ದ, ನಾಮಪದ, ಗುಣವಾಚಕನೂ ಇದೆ. ಅವರು ಏನು ಮಾಡ್ತಾರೆ? ಕಾಲ ಅಂತಂದರೆ ಸಮಯ, ವೇಳೆ, ವರ್ಷ, ಸಂವತ್ಸರ, ಸಂದರ್ಭ, ಯಮ, ಮರಣ ಹೀಗೆಲ್ಲ ಕೊಟ್ಕೋತ ಸುಮಾರು 11 ಅರ್ಥಗಳನ್ನು ಕೊಟ್ಟಿದ್ದ. ಕರೆ ನಾಗರಹಾವಿಗೂ ಕಾಲ ಅಂತಾರಂತ. ಆಮೇಲೆ ಮಿಕ್ಸ್ಡ್ ಕೂಡಿಕೊಂಡಂಥ ಅರ್ಥಗಳು ಅವ. ಕಾಲಕೂಟ, ಕಾಲಕ್ಷೇಪ, ಕಾಲಖಂಡ, ಕಾಲಗತಿ, ಹೀಗೇನು ಇದು ಕಾಲ ಶಬ್ದ. ನೋಡಿ, ಇಲ್ಲೇ ಈ ಒಂದು ಕಾಲ ಬಾಳಿನ ಆಸ್ತಿ, ಇದರಲ್ಲೇ 2 ವಿಷಯಗಳು. ಆಗಲೇ ಹೇಳಿದ್ನಲ್ಲಿ 2 ವಿಷಯಗಳು. ಒಂದು ಸಮಯ, ಇನ್ನೊಂದು ಮರಣ. 2 ವಿಷಯಗಳ ಬಗ್ಗೆ ಅದ್ಭುತವಾದಂಥ ಆಸ್ತಿ. ಆದರೆ ನನಗೆ ಆಶ್ಚರ್ಯ ಅನಿಸೋದಂದ್ರೆ, ಕಾಲ ಬಾಳಿನ ಆಸ್ತಿ ಅಂತಿರುವಂಥ ಈ ಪ್ರಕರಣದಲ್ಲಿ ಶಿವಪ್ಪನವರು ಕಾಲ ಏನೋ ನಿಶ್ಚಿತವಾಗಿ, ಮರಣ ಸಾವೋದೇ ಆಸ್ತಿ ಅಂತ ಹೆಂಗೆ ಪ್ರಯೋಗ ಮಾಡಿದರು? ಅದ್ರ ಮುಂದೊಂದು ಇನ್ನೊಂದು ಶಬ್ದ ಸೇರಿಸಬೇಕಾಗಿತ್ತು. ಕಾಲ ಬಾಳಿನ ಆಸ್ತಿ -ಮುಕ್ತಾಯ ಅಂತ ಸೇರಿಸಿದ್ದು ಚೆನ್ನಾಗಿತ್ತೇನೋ ಅನಿಸುತ್ತೆ. ಏರಲಿ, ಆದರೂ ನಾವು ಶಿವಪ್ಪನವರ ಒಂದು ಶಿರೋನಾಮೆಯನ್ನು ಗೌರವಿಸೋಣ. ಆಮೇಲೆ ಈ ಶಿರೋನಾಮೆ ಕೆಳಗೆ ಒಂದು ಚೌಪದಿ ಇರುತ್ತೆ. ಆ ಚೌಪದಿಗೆ ನಂಬರ್ ಕೊಟ್ಟಿರಂಗಿಲ್ಲ ಅವರು. ಏನದ ಅದು? ಇದ್ದಾರೆ ಸಮಯದಲ್ಲಿ ಸಮಯ ಕಳ್ಳರು ಜೋಕೆ, ಜುಜಾಡವಾಡುತ್ತ ಕಿಸೆ ಕದಿಯುವರು, ಕಾಲ ಕಿಸೆಗಿಂತಾವ ಮಿಗಿಲಾದ ಚೀಲವಿದೆ, ಕಾಲ ಬಾಳಿನ ಆಸ್ತಿ ಮುದ್ದುರಾಮ. ಕಾಲನ ಭಾಳ ಅಂದರೆ ಸಮಯವನ್ನು ಇಲ್ಲಿ ಪ್ರಯೋಗ ಮಾಡ್ತಾರೆ. ಈ ಚೌಪದಿಯೇ ಸಮಯ. ನಾನು ಇಲ್ಲಿ ಏನಾಗೇನಿ, ಒಟ್ಟಾರೆ ಈ ಚೌಪದಿಯನ್ನು ಹಿಡಿದು 18 ಚೌಪದಿಗಳನ್ನು ಗುರುತಾಕ್ಷಿ ಮಾಡಿದ್ದೇನೆ. ಮಿಕ್ಸ್ ಅವ ಎಲ್ಲವು. ಒಂದು ಸಮಯದ ಬಗ್ಗೆ, ಒಂದು ಸಾವಿನ ಬಗ್ಗೆ. ಅದ್ಭುತವಾದಂಥ ಈ 106 ಇಲ್ಲಿ ಎಷ್ಟವೆ ಅಂತ ಹೇಳಿದೆ ನಿಮಗೆ? 102 ಚೌಪದಿಗಳಿವೆ. 102 ಚೌಪದಿಗಳಲ್ಲಿ ಕೇವಲ 18 ಚೌಪದಿಗಳನ್ನು ನಾನು ಆರಿಸಿಕೊಂಡು ಅವುಗಳನ್ನು ನಾನು ಈ ಪ್ರಕರಣದ ಒಂದು ಪ್ರತಿನಿಧಿ ಅಂಥೇಳಿ ನಾನು ವಾಚಿಸ್ತಾ ಇದ್ದೇನೆ. ಈಗ ನೋಡಿ, ಮರತೆಲ್ಲ ತೊಡಕುಗಳ ಸರಿಸುತ್ತ ಹಳತುಗಳ ಎಂತೋಡುತ್ತಿದೆ ಮುಂದೆ ಕಾಲ ಪಕ್ಷಿ, ನಾಳೆ ಬಾನಂಚಿನಲ್ಲಿ ನವರೇಖೆಯೇನಿದೆಯೋ ಕಾಲ ಮಹಿಮೆಗೆ ನಮಿಸೋ ಮುದ್ದುರಾಮ. ಸಮಯ ಯಾವಾಗ ಸತತವಾಗಿ ಹೋಗ್ತಾ ಇರ್ತದೆ. ಅದೊಂದು ಮಹಿಮೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಸರಿಯಾಗಿ ಅದನ್ನು ನೋಡಬೇಕು ಅಂಥೇಳಿ 2 ಅರ್ಥ ವಿವರಿಸುತ್ತದೆ ಈ ಅಪೂರ್ವ ಚೌಪದಿ. 2 ಅರ್ಥ ಏನಪ್ಪ?
ಅದು ಕಾಲಪಕ್ಷಿ ಹೊಂಟುಬಿಟ್ಟದ. ಆಮೇಲೆ ಆ ಕಾಲ ಮಹಿಮೆಯದ ಅಲ್ಲಿ ಒಂದು ಅಂತರ್ಗತವಾದ ಒಂದು ಅರ್ಥನೂ ಇದೆ ಕಾಲ ಮಹಿಮೆ ಅಂದರೆ ಅಂತೇಳಿ. ಇನ್ನು 139ನೇ ಚೌಪದಿ ನಿಮಗೆ ಹೇಳಬೇಕಂದ್ರೆ, ಯಾರ ಅಣತಿಗೆರಗಿ ಕಾದು ಕುಳಿತಿದೆ ಕಾಲ, ಮಾಡೆಂಬೇಕೆಂಬುದನ್ನು ಮಾಡಿಬಿಡು ಬೇಗ. ಇದೆಯೋ ಇಲ್ಲವೋ ನಾಳೆ ಇದ್ದರದು ಇರಲಿ ಬಿಡು, ಒಳಿತೆಸೆಗು ಅನವರತ ಮುದ್ದು ರಾಮ. ಈಗಿನ ಸಮಯವನ್ನು, ಇವತ್ತಿನ ಸಮಯವನ್ನು ಹಾಳು ಮಾಡಿಕೊಳ್ಬೇಡ. ಅದನ್ನು, ಈ ಸಮಯ ಪ್ರಜ್ಞೆಯನ್ನು ಬೋಧಿಸ್ತದ ಈ ಚೌಪದಿ. ನಾವು ಮಾಡಬೇಕು, ಏನು ಮಾಡಬೇಕು ಅದನ್ನ ಇವತ್ತು ಮಾಡಿ ಮುಗಿಸ್ಬೇಕು ಅಂಥೇಳಿ ಉಪದೇಶ ಮಾಡ್ತಾನೆ ಮುದ್ದುರಾಮ. ನಾಳೆ ಅಂತ ಹೋಗಬೇಡ, ಇವತ್ತೇ ಮಾಡೋ ಕೆಲಸ ಇವತ್ತು. ಮತ್ತು ನಾಳೆ ಇದ್ದರೆ ಮತ್ತು ನಾಳೆ ಬರ್ತಲ್ಲ, ಅದು ಇವತ್ತೇ ಆಗಿಬಿಡ್ತದೆ ನಾಳೆ ಎಂಬುದು. ಅವಾಗ ಅದನ್ನು ಮಾಡ್ಕೋತಾ ಇರು ಅಂತ ಹೇಳ್ತಾರೆ. ಈಗ ಮುಂದೆ ಮತ್ತು ಅದೇ ಈ ಸಮಯದ ಬಗ್ಗೆ ಅದ್ಭುತವಾದಂಥ ಒಂದು ಚೌಪದಿಯನ್ನು ಇಲ್ಲಿ ಕೊಡ್ತದೆ. ಇದೆಯೋ ಇಲ್ಲವೋ ನಾಳೆ ಆ ಚಿಂತೆ ಈಗೇಕೆ, ಎದ್ದು ನೀ ನಗುತ್ತಿರುವೆ ಇಂದು ಮುಂಜಾನೆ, ಮುಂದಿರುವ ಈ ಗಳಿಗೆಯೊಂದೇ ದಿಟ ಈ ದಿನದಿ, ದಿನ ದಿನವು ನವ ಮನುಜ ಮುದ್ದು ರಾಮ. ಎಷ್ಟು ಅದ್ಭುತವಾದದ್ದು ನೋಡ್ರಿ. ಚಿಂತೆ ಮಾಡಬೇಡ, ಈ ಕ್ಷಣ, ಈ ಗಳಿಗೆ, ಈ ದಿನ, ಇದೇ ಸತ್ಯ, ಇದನ್ನು ಅನುಭವಿಸುತ್ತ ಚೆಂದಾಗಿ ಬದುಕು, ಒಂದು ಹೊಸ ಮನುಷ್ಯನಾಗ್ತೀಯ ಅಂಥೇಳಿ ಇಲ್ಲಿ ಮುದ್ದುರಾಮ ಉಪದೇಶ ಮಾಡ್ತಾನೆ. ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್ ಅಂಥೇಳಿ ಜೆ ಕೃಷ್ಣಮೂರ್ತಿ ಹೇಳ್ತಾಯಿದ್ರು. ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್, ಹೊರತಾಗಿ ಮತ್ತೇನೂ ಇಲ್ಲ ಮನುಷ್ಯನ ಬದುಕಿನಲ್ಲಿ ಅಂಥೇಳಿ. ಆಮೇಲೆ ಇದು 142ನೇ ಚೌಪದಿ. ನಾನು ಈಗ ಹಿಂದೆ ಏನು ಮಾಡ್ತಾ ಇದ್ನಲ್ಲ ಅದನ್ನು ಮಾಡ್ತಾ ಇಲ್ಲ. ಅದೊಂದು ಲೆಕ್ಕಾಚಾರ. ಅದು ಏನು, ಇದು ಯಾವ ಸಂಕಲನದಿಂದ ತೊಗೊಂಡಿದ್ರು, ಎಷ್ಟನೇ ನಂಬರ್ ಇತ್ತು, ಅದೆಲ್ಲ ಮಾಡಿ ಲೆಕ್ಕಾಚಾರ. ಅದ್ರ ಬದಲೇ ಈ ಚೌಪದಿಗಳನ್ನು ಒಂದು ಸ್ವಲ್ಪ ಅರ್ಥ ವಿನ್ಯಾಸವನ್ನು ಮಾಡ್ತೇನೆ. ಅದನ್ನು ಮಾತ್ರ ಮಾಡುವುದನ್ನು ನಾನು ಬಿಟ್ಟಿದ್ದೇನೆ. ಈಗ ಮುಂದಿನ ಚೌಪದಿ ನೋಡಿ, ಅದ್ಭುತವಾದಂಥ ಇದು. ಈ ಸಮಯ ಹೆಂಗೆ ಹೋಗ್ತಾ ಗೊತ್ತಾಗೋದು ಎಷ್ಟೋ ಸರಿ. ಅದಕ್ಕೆ ನೋಡ್ರಿ, ಜೇಬುಗಳ್ಳರಿಗಿಂತ ಸಮಯ ಕಳ್ಳರ ಬಗ್ಗೆ ಅಧಿಕ ಎಚ್ಚರವಿರಲಿ ಒಡನಾಟದಲ್ಲಿ. ಆಹಾ, ಸುಮ್ಮನೆ ಏನೋ ಹರಟೆ ಹೊಡ್ಕೊಂಡು ಕೂತ್ಬಿಡ್ತೇವಲ್ಲ, ಗೊತ್ತಾಗೋದು ಅಲ್ಲೇ ಟೈಮ್ ಎಷ್ಟು ಹಾಳು ಮಾಡಿದ್ನಲ್ಲ ಅಂತ. ಏನೋ ಮಾಡ್ಬೇಕಂತ ಮಾಡಿದ್ವಿ, ಮರ್ತೇ ಬಿಟ್ಟು ಅಲ್ಲೇ ನಾನು ಅದು ಮಾಡಬೇಕಾಗಿತ್ತು ಅಂತೇವಲ್ಲ. ಕಳೆದ ಕಾಲವ ಮತ್ತೆ ಪಡೆಯುವುದತಿ ದುಸ್ತರವೋ, ಗಳಿಗೆಯಂದರೆ ಜೀವ. ಗಳಿಗೆಯಂದರೆ ಜೀವ ಮುದ್ದು ರಾಮ. ಜೇಬುಗಳ್ಳರಿಗಿಂತ ಸಮಯ ಕಳ್ಳರ ಬಗ್ಗೆ ಅಧಿಕ ಎಚ್ಚರವಿರಲಿ ಒಡನಾಟದಲ್ಲಿ. ಕಳೆದ ಕಾಲವ ಮತ್ತೆ ಪಡೆಯುವುದತಿ ದುಸ್ತರವೋ, ಗಳಿಗೆಯಂದರೆ ಜೀವ ಮುದ್ದು ರಾಮ. ಆಮೇಲೆ ಹೋಗ್ತಾರೆ ಮತ್ತೆ ತಿರುಗಿ ಅದು ಅದ್ಭುತವಾದ ಇದಕ್ಕೆ ಬರ್ತಾರೆ. ಭೀಮಕಾಯನೆ ಇರಲಿ, ವಿಶ್ವ ಸುಂದರಿ ಇರಲಿ, ಮುಖ್ಯಮಂತ್ರಿಯೇ ಇರಲಿ, ನಾಡ ಕವಿ ಇರಲಿ, ಸಾವಿನೆದುರಲಿ ಎಲ್ಲ ಮಾಲೆ ಹಾಕಿದ ಮೇಕೆ. ಕಾಲ ನಖ ಬಲು ಚೂಪು. ಎಷ್ಟೊಂದು ನಿಖರವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ, ಎಷ್ಟೊಂದು ನಿಖರವಾಗಿ ಹೇಳ್ತಾ ಇದ್ದಾರೆ. ಯಾವ ಜೀವನದ ಸತ್ಯವನ್ನು ಎಷ್ಟೊಂದು ನಿಖರವಾಗಿ ಹೇಳ್ತಾ ಇದ್ದಾರೆ ಅಲ್ಲ, ಎಷ್ಟೊಂದು ನಿಖರವಾಗಿ ಹೇಳ್ತಾ ಇದ್ದಾರೆ. ಈ ರೀತಿ ಅದ್ಭುತವಾದಂಥ ಒಂದು ನಿವೇದನೆಯನ್ನು ಅವರು ಮಾಡ್ತಾ ಇದ್ದಾರೆ, ಹೇಳಿದ್ದಾರೆ, ಉಪದೇಶ ಮಾಡ್ತಾ ಇದ್ದಾನೆ ನಮಗೆ. ಹಾಲೊಡೆದು ಮೊಸರಾಗಿಕ್ಕೆ ಬೇಕು ಕೆಲ ನಿಮಿಷ, ಮೊಸರ ಕಡೆಯಲೇಬೇಕು ಬೆಣ್ಣೆಯಾಗಲಿಕ್ಕೆ, ಬಿಸಿ ಮುಟ್ಟಿಸಲೇಬೇಕು ಬೆಣ್ಣೆ ಘೃತವಾಗಲಿಕ್ಕೆ, ಸಮಯ ತುಪ್ಪದ ರುಚಿಯೋ ಮುದ್ದು ರಾಮ. ಇಲ್ಲಿ ಕಾಯಬೇಕು ನೀವು,
ಕಾಯಬೇಕು ಅನ್ನೋ ತತ್ವವನ್ನು ಸಹ ಹೇಳ್ತಾ ಇದ್ದಾರೆ. ಸಮಯ ಕುರಿತು ಮತ್ತೆ ನಾಳೆ ಮುಂದುವರಿಯುತ್ತೆ. ನಮಸ್ಕಾರ.